ವೇದಿಕೆ ಮೇಲೆ ಹೆಸರು ಹೇಳ್ತೀವಿ. ಎಲ್ಲಿಂದ ಬಂದಿದ್ದಾರಲ್ವಾ ಗೌರವ ಸೂಚಿಸಬೇಕಾದ ನಮ್ಮ ಕರ್ತವ್ಯ ಅಲ್ವಾ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಅಭಿಷೇಕ್ ದತ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಿತ್ರರಾದಂಥ ಲಕ್ಷ್ಮೀನಾರಾಯಣ ಅವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ವಹಿಸಿರ್ತಕ್ಕಂಥ ಮಿತ್ರರಾದಂಥ ವೆಂಕಟೇಶ್ ಅವರೇ, ಮೊನ್ನೆ ತಾನೇ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮಿತ್ರರಾದಂಥ ಗೌತಮ್ ರವರೇ, ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಮಿತ್ರರಾದ ಆದಿನಾರಾಯಣ ಅವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ವಿವಿಧ ಕಾಂಗ್ರೆಸ್ಸಿನ ಕುಟುಂಬದ ಸದಸ್ಯರು ನಾವೆಲ್ಲರೂ ಕೂಡ ಒಬ್ಬರಿಗೆ ಹೇಳಿದ್ವಿ ಅಂದರೆ ಎಲ್ರಿಗೂ ಹೇಳ್ದಂಗೆ ಅಷ್ಟೇ ಇದೆಲ್ಲ ನೋಡುವೆ. ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಎಂದೆಂದಿಗೂ ಕಟ್ಟ ಅಭಿಮಾನಿಗಳೇ ಮತ್ತು ನಾಯಕ ಮುಖಂಡರುಗಳೇ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ, ನವೆಂಬರ್ 11ನೇ ತಾರೀಕು ವಿಧಾನ ಪರಿಷತ್ನ ಸದಸ್ಯರು ಯಾರು ಪದವೀಧರ ಕ್ಷೇತ್ರ ಮತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ಇದ್ರು, ಅವರ ಟರ್ಮ್ ಮುಗಿದಿದೆ. ಮೊನ್ನೆ ನಡೆದ ನವೆಂಬರ್ 11ನೇ ತಾರೀಕಿಗೆ ಟರ್ಮ್ ಮುಗಿದಿದೆ. ಈಗ ಹೊಸ ಚುನಾವಣೆ ಆಗಬೇಕು. ಚುನಾವಣೆ ಒಳಗಡೆ ನಾವು ಮೆಂಬರ್ಸ್ನ ಎನ್ರೋಲ್ ಮಾಡಬೇಕು. ಯಾರು ಪದವೀಧರರಿದ್ದಾರೋ ಪದವೀಧರರು ದಯಮಾಡಿ ತಮ್ಮ ಸರ್ಟಿಫಿಕೇಟ್ನ ತೆಗೆದುಕೊಂಡು ಅರ್ಜಿಗಳನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, MP ಕ್ಯಾಂಡಿಡೇಟು ಮತ್ತು MLA ಕ್ಯಾಂಡಿಡೇಟ್ ನಿಮಗೆ ಕೊಡ್ತಾರೆ. ಆ ಅರ್ಜಿಗಳನ್ನ ತೆಗೆದುಕೊಂಡು ಫಿಲಪ್ ಮಾಡಿ ಎನ್ರೋಲ್ ಮಾಡಿಸ್ಬೇಕು. ಈ ಭಾಗದಲ್ಲಿ ಅವರು ಶಾಸಕರಾಗಿ ಇವತ್ತು ಬಂದಿದ್ದಾರೆ. ಅದೇ ರೀತಿ ಈ ಪದವೀಧರ ಕ್ಷೇತ್ರದಲ್ಲಿ ಇನ್ನು ನಾವು ಗೆದ್ದೇ ಇಲ್ಲ. ಇಲ್ಲಿ ಈ ಬಾರಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ. ಎನ್ರೋಲ್ ಮಾಡೋಕ್ಕೆ ಟೈಮ್ ಇದೆ ಸರ್, ಡಿಸೆಂಬರ್ 15 ಇನ್ನು 15 ದಿನಗಳ ಕಾಲ ಕಾಲಾವಕಾಶ ಇದೆ. ಅರ್ಜಿಗಳನ್ನ ನಿಮಗೆ ಕೊಡ್ತೀವಿ, ಅರ್ಜಿಗಳನ್ನ ಫಿಲಪ್ ಮಾಡಿ ಎನ್ರೋಲ್ ಮಾಡಬೇಕು. ನಮ್ಮ ನಾಯಕರಾದಂಥ ಅಭಿಷೇಕ್ ದತ್ ಅವರು ಭಾಷಣ ಮಾಡಿ ಹೇಳ್ತಾರೆ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಮಿನಿಮಮ್ 3,000 ಎನ್ರೋಲ್ ಆಗಬೇಕು ಅಂತ. ದೊಡ್ಡದೇನಲ್ಲ. ಯಾರು ಗ್ರಾಜುಯೇಟ್ಸ್ ಇದ್ದಾರೆ ಹಳ್ಳಿಲಿ ಕಡಿಮೆ ಅಂದ್ರೂ ಕೂಡ, ಯಾಕಂದ್ರೆ ಒಂದು ಕಾಲದಲ್ಲಿ ವಿದ್ಯಾವಂತರು ಇರಲಿಲ್ಲ. ಇವತ್ತು ಯಾವುದೇ ಹಳ್ಳಿ ಹೋದ್ರೂ ಕೂಡ ಒಂದು 50ರಿಂದ 100 ಜನ ವಿದ್ಯಾವಂತರು ಸಿಗ್ತಾರೆ ನಮಗೆ. ಯಾರು ಗ್ರಾಜುಯೇಟ್ ಮಾಡಿ ಎನ್ರೋಲ್ ಮಾಡಿಲ್ಲ ಅಂಥವ್ರನ್ನ ಎನ್ರೋಲ್ ಮಾಡಿಸ್ಬೇಕು. ಮಿನಿಮಮ್ 3,000 ಮಾಡಬೇಕು ಅಂತೇಳಿ ಟಾರ್ಗೆಟ್ನ ಕೊಟ್ಟಿದ್ದಾರೆ. ಇದು ಈ ಕಾನ್ಸ್ಟಿಟ್ಯೂನ್ಸಿಲಿ 36 ವಿಧಾನಸಭಾ ಕ್ಷೇತ್ರಗಳು ಸೇರ್ತವೆ. ಒಂದೊಂದು ಕ್ಷೇತ್ರದಲ್ಲಿ 3,000 ಮಾಡಿದ್ವಿ ಅಂತಂದ್ರೆ 1 ಲಕ್ಷ ಚಿಲ್ಲರೆ ಆಗುತ್ತೆ. ಖಂಡಿತವಾಗಿ ನಾವು ಗೆಲ್ಲೇಬಹುದು. ಈ ಒಂದು ನಿಟ್ಟಿನಲ್ಲಿ ಈಗ ಎಚ್ಚೆತ್ಕೊಂಡು ನಮ್ಮ ನಾಯಕರಿಗೆ ಎಲ್ಲ ನೆನ್ನೆ ತರ ಚಿಕ್ಕಬಳ್ಳಾಪುರದ 5 ವಿಧಾನಸಭಾ ಕ್ಷೇತ್ರಗಳು ಕೂಡ ಮೀಟಿಂಗ್ ಮಾಡ್ಕೊಂಡು ಬಂದ್ರು. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸಭೆ ನಾವು ಇಲ್ಲಿ ಮುಳಬಾಗ ಮಾಡ್ತಾ ಇದೀವಿ. ಇದಾದ್ಮೇಲೆ KGF ಹೋಗ್ತೀವಿ, ಬಂಗಾರಪೇಟೆಗೆ ಹೋಗ್ತೀವಿ, ಕೋಲಾರ ಬರ್ತೀವಿ, ಮತ್ತೆ ಮುಳಬಾಗ ಲಾಸ್ಟ್ ಅಲ್ಲಿ ಮಾಲೂರು ಹೋಗ್ತಾ ಇದೀವಿ. ಕೋಲಾರ ಜಿಲ್ಲೆ ಎಲ್ಲವೂ ಕೂಡ ಮುಗಿಸ್ಕೊಡ್ತೀವಿ. ದಯಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಯಾರಿದ್ದೀರಾ, ಈ ಒಂದು ನಿಟ್ಟಿನಲ್ಲಿ ಇನ್ನು 15 ದಿನಗಳ ಕಾಲ ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಇರ್ಬೋದು, ಬ್ಲಾಕ್ ಕಾಂಗ್ರೆಸ್ನವ್ರು ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಇರ್ಬೋದು, ವಿವಿಧ ಘಟಕಗಳು, ಸೆಲ್ಲು ಮತ್ತು ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರ್ಯಾರಿದ್ದೀರಾ, ದಯಮಾಡಿ ಒಬ್ಬೊಬ್ರು ಒಂದು 50 ಮಾಡಿಕೊಟ್ರು ಕೂಡ 3,000 ಮಾಡೋದೇನು ದೊಡ್ಡದೇನಲ್ಲ. ದಯಮಾಡಿ ಈ ಕಡೆ ಗಮನ ಕೊಟ್ಟು, ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ 1 ಸ್ಥಾನ ಕಡಿಮೆ ಇದೆ ನಮಗೆ. 75 ಜನ ಟೋಟಲ್ MLCಗಳು ನಾವೇನಿದ್ದೀವಿ, ಅದರಲ್ಲಿ ನಾವು 34 ಜನ ಇದ್ದೀವಿ. ಇನ್ನು 1 ಬೇಕಾಗಿದೆ. ಬಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮಗೆ ಸಿಗುತ್ತೆ. ಇವತ್ತು ಬೇರೆ ಪಕ್ಷದವ್ರು ಇರೋದಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರು BJPಯವರು ಇದ್ದಾರೆ. ಅದನ್ನ ತೆಗೆದು ನಮಗೆ ಸಿಗಬೇಕು ಅನ್ನೋಂಗಿದ್ರೆ ಇದು 1 ಸ್ಥಾನ ಬೇಕಾಗಿದೆ. ದಯಮಾಡಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಇದ್ರ ಜೊತೆಯಲ್ಲಿ ಸಂಘಟನೆ ಬಗ್ಗೆ ಮಾತಾಡೋದಕ್ಕೆ ಅಂತೇಳಿ ಅಂತ. ಈಗ ತಾನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿರವರು ಇಡೀ ದೇಶಾದ್ಯಂತ ಓಡಾಡ್ತಾರೆ. ನೀವೆಲ್ಲ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ. ವೋಟ್ ಚೋರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. BJPಯವರು ಅವರ ಅಪ್ರಾಣಿಗೂ ಓಟ್ ಹಾಕಿ ಯಾವತ್ತೂ ಕೂಡ ಗೆಲ್ಲೋದಿಲ್ಲ. ಈ ತರ ಮೋಸ ಮಾಡಿ ಇಂಥ ಒಂದು ಹಿಂಭಾಗದ ಚುನಾವಣೆಗಳನ್ನು ನಡೆಸೋದ್ರ ಮುಖಾಂತರವಾಗಿ, ದೌರ್ಜನ್ಯಗಳ ಮಾಡೋದ್ರ ಮುಖಾಂತರವಾಗಿಯೇ ಅವರು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಮೊನ್ನೆ ತಾನೇ ನಡೆದಂತ ಬಿಹಾರ್ ಚುನಾವಣೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋಣ. ಬಿಹಾರ್ ಚುನಾವಣೆಯಲ್ಲಿ ಎಲ್ಲಾ ಮಾಧ್ಯಮಗಳು ಕೂಡ ತೋರಿಸಿದ್ರು. ಅವರೇ ಒಂದು 10 ಸೀಟ್ ಜಾಸ್ತಿ ತೋರಿಸ್ತಾ ಇದ್ರು. RJD ಕಾಂಗ್ರೆಸ್ ಅಲಯನ್ಸ್ ಅವ್ರಿಗಿಂತ ಒಂದು 10 ಸೀಟ್ ಕಮ್ಮಿ ಇರ್ಬೋದು ಅಂತೇಳಿ ಅಂತ. ಕಾಂಗ್ರೆಸ್ ಪಕ್ಷ ಹೋದ ಸತಿ 19 ಸ್ಥಾನ ಗೆದ್ದಿದ್ವಿ ನಾವು. ಈ ಸತಿ ನಾವು 25 ಗೆಲ್ತೀವಿ ಅಂತೇಳಿ ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಸಾರ್ವಜನಿಕ ಸಭೆ ಮಾಡಿದ್ರೆ, ಬಿಹಾರ್ನ ಯಾವುದೇ ಕಾರ್ನರ್ ಹೋಗ್ಲಿ, ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರು ಕೂಡ ಲಕ್ಷಾಂತರ ಜನ ಸೇರ್ತಾ ಇದ್ರು ರಾಹುಲ್ ಗಾಂಧಿ ಅವರು ನೋಡ್ಲಿಕ್ಕೆ ಮತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಅಂತ. ಅಲ್ಲಿನ ಮುಖ್ಯಮಂತ್ರಿಗಳು ಸುಮಾರು 25 ವರ್ಷದಿಂದ ಮುಖ್ಯಮಂತ್ರಿಗಳಾಗಿ ಆಡಳಿತ ವಿರೋಧಿಯಾಗಿ ಪ್ರಾರಂಭ ಆಗಿತ್ತು. ಅವರ ಅಡ್ಮಿನಿಸ್ಟ್ರೇಷನ್ ವಿರುದ್ಧವಾಗಿ ವಿರೋಧ ವ್ಯಕ್ತ
ಈಗ ಬೀದಿಗೆ ಬಂದಿದ್ರು. ಆದ್ರೂ ಕೂಡ ಚುನಾವಣೆ ಆಗಿದೆ ನೋಡಿದ್ಮೇಲೆ, ರಿಸಲ್ಟ್ ನೋಡಿದ್ಮೇಲೆ ಇದು ಒಂದು ಚುನಾವಣೆ ಅಂತ ಅನಿಸ್ತಾ ಇದೆ ನಮಗೆ. 243 ಸ್ಥಾನಗಳಲ್ಲಿ 202 ಸ್ಥಾನ ಅವ್ರು ಗೆಲ್ತಾರೆ ಅಂತಂದ್ರೆ ಇನ್ನೆಂತ ಚುನಾವಣೆ ಆಗಿರ್ಬೋದು ಹೇಳಿ ನೋಡೋಣ. ಬಿಜೆಪಿಯವರು 101 ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು, 89 ಸ್ಥಾನಗಳು ಗೆದ್ದಿದ್ದಾರೆ. RJD ಅವರು 101 ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿ 86 ಸ್ಥಾನಗಳು ಗೆದ್ದಿದ್ದಾರೆ. ಇಷ್ಟು ಸ್ಥಾನಗಳು ಗೆಲ್ತಾರೆ ಅನ್ನೋದಾದ್ರೆ ಇನ್ನು ಚುನಾವಣೆ ಆಗ್ಬೇಕಾಯ್ತು, ಪ್ರಜಾಪ್ರಭುತ್ವನ ಇದು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಮರಣ ಬಂದಂತ ಟೈಮಲ್ಲಿ ಪಾರ್ಲಿಮೆಂಟ್ ಅಲ್ಲಿ 441 ಸ್ಥಾನ ಗೆದ್ವಿ ಕಾಂಗ್ರೆಸ್ ಅವತ್ತು, ಅನುಕಂಪದ ಅಲೆ ಮೇಲೆ. ಅದೇ ಹೈಯೆಸ್ಟ್ ಗೆದ್ದಿದ್ದು ನಾವು. ಆದ್ರೆ ಇವತ್ತು ಯಾವ ಅನುಕಂಪ ಇದೆ ಇಲ್ಲಿ ಬಿಹಾರ್ನಲ್ಲಿ? 243ರಲ್ಲಿ 202 ಸ್ಥಾನ ಗೆಲ್ತಾರೆ ಅಂತಂದ್ರೆ ಚುನಾವಣೆಗೆ ನಾವು ಎದುರಿಸಕ್ ಸಾಧ್ಯ ಇದೆ ಮುಂದೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆಗ್ತಾ ಇದೆ ಅಂತ ಹೇಳಿ ನಾಳೆ ನಡೆಯೋ ಬಿಹಾರ್ ಚುನಾವಣೆಯಲ್ಲೂ ಕೂಡ ಇದಾಗುತ್ತೆ ಅಂತೇಳಿ ಮೊದಲೇ ಹೇಳಿದ್ರು, ಅವರು ಭವಿಷ್ಯ ಹೇಳಿದ್ರು. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಎಕ್ಸಾಂಪಲ್. ಒಂದು ನಿಮಿಷ. ಯಾರು ನಮ್ಮ ಅಲಯನ್ಸ್ ಇರ್ತಾರೆ, RJD ಟೋಟಲ್ 23% ವೋಟ್ ತಗೊಂಡಿದ್ದಾರೆ. ಗೆದ್ದಿರೋ ಸ್ಥಾನ ಬರೀ 25 ಸ್ಥಾನಗಳು ಮಾತ್ರ. ಬಿಜೆಪಿ ತಗೊಂಡಿರ್ತಕ್ಕಂಥದ್ದು ಬರೀ 21%. RJD 23, ಬಿಜೆಪಿ ಬರೀ 21% ತಗೊಂಡಿದ್ದಾರೆ. ಗೆದ್ದಿರೋ ಸ್ಥಾನಗಳು 89. JDU ಬರೀ 19% ವೋಟ್ ತಗೊಂಡಿರ್ತಕ್ಕಂಥದ್ದು, ಗೆದ್ದಿರೋ ಸ್ಥಾನಗಳು 85. ಕಾಂಗ್ರೆಸ್ ಪಕ್ಷ 9% ವೋಟ್ ತಗೊಂಡಿದೆ, ಗೆದ್ದಿರೋದು ಬರೀ 6 ಸೀಟು. LJP ತಗೊಂಡಿರೋದು 5%, ಕಾಂಗ್ರೆಸ್ 9% ತಗೊಂಡು ಗೆದ್ದಿರೋದು 6 ಸೀಟು. LJP 5% ತಗೊಂಡು 19 ಸೀಟ್ ಗೆದ್ದಿದ್ದಾರೆ. ಯಾರಾದ್ರೂ ನಂಬಬಹುದಾ ಇದನ್ನ? ಎಲೆಕ್ಷನ್ ಕಮಿಷನ್ ಕೇಳಿದ್ರೆ ಅಂತಂದ್ರೆ ಏನು ಕೂಡ ಮಾತಾಡೋದಿಲ್ಲ ಅವರು ಬಿಜೆಪಿ ಏಜೆಂಟ್ ಆಗಿ ಹೋಗಿದ್ದಾರೆ. ಯಾವುದೇ ಕಂಪ್ಲೇಂಟ್ ಕೊಡಿ